ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅವುಗಳಲ್ಲೂ ವಿಶೇಷವಾಗಿ FDA, STA, ಶಿಕ್ಷಕರ ನೇಮಕಾತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅಬಕಾರಿ ಹುದ್ದೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೆಗಳು ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ವೆಲ್ಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನನು ಶ್ರೀರಂಗಪಟ್ಟಣದಲ್ಲಿ ಡ್ಯಾಶ್ ರಲ್ಲಿ ಕೊಲ್ಲಲ್ಪಟ್ಟನು. 1799 ನಾಲ್ಕನೇ ಮೈಸೂರು ಕದನದಲ್ಲಿ ಟಿಪ್ಪು ಸುಲ್ತಾನ್ 1799 ಮೇ 4ರಂದು ಶ್ರೀರಂಗಪಟ್ಟಣದಲ್ಲಿ ಲಾರ್ಡ್ ವೆಲ್ಲೆಸ್ಲಿಯೊಂದಿಗೆ ಯುದ್ಧದಲ್ಲಿ ಸೋತು ಮರಣ ಹೊಂದಿದನು. 3 is the right answer. ಕನೌಜ್ನ ಹರ್ಷವರ್ಧನನನ್ನು ಈ ಕೆಳಕಂಡ ಬಾದಾಮಿ ಚಾಲುಕ್ಯರ ಅರಸನು ಸೋಲಿಸಿದನು. 2ನೇ ಪುಲಕೇಶಿ. ಪುಲಕೇಶಿಯು ಕ್ರಿಸ್ತಶಕ 630ರಲ್ಲಿ ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದು ಪಡೆದನು. 2 is the right answer. ಗೋಲ್ ಗುಂಬಜನ್ನು ನಿರ್ಮಿಸಿದವರು ಬಿಜಾಪುರದ ಆದಿಲ್ ಶಾಹಿಗಳು. ಬಿಜಾಪುರದಲ್ಲಿರುವ ಗೋಲ್ ಗುಂಬಜನ್ನು ಶಾಹಿ ವಂಶದ ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದನು. ಕ್ರಿಸ್ತಶಕ 1626ರಲ್ಲಿ ಆರಂಭವಾಗಿ 1656ರಲ್ಲಿ ಮುಕ್ತಾಯಗೊಂಡಿತು. ಗೋಳ ಗುಮ್ಮಟವು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದ್ದು ಮಲಿಕ್ ಸಂದಲ್ ಇದರ ನಿರ್ಮಾಣ ಶಿಲ್ಪಿ. 3 is the right answer. ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕೆಳಕಂಡವರಿಗೆ ಮೈಸೂರಿನ ದಿವಾನರಾಗಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರ್ ಎಂ ಅವರು 15 ಸೆಪ್ಟೆಂಬರ್ 1861ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಇವರು ಮೈಸೂರು ರಾಜ್ಯದ 19ನೇ ದಿವಾನರಾಗಿ 1912ರಿಂದ 1919ರವರೆಗೆ ಕಾರ್ಯನಿರ್ವಹಿಸಿದರು. 2 is the right answer. ಗ್ರಹಗಳ ಚಲನೆಯ ಕುರಿತಂತೆ ವ್ಯಾಪಕವಾಗಿ ಅಧಿಚಕ್ರೀಯ ಅಧಿಕೇಂದ್ರೀಯ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ 2ನೇ ಭಾಸ್ಕರ ಇವರ ಕೃತಿ ಸಿದ್ಧಾಂತ ಶಿರೋಮಣಿ. ಸಿದ್ಧಾಂತ ಶಿರೋಮಣಿ ಭಾರತೀಯ ಗಣಿತಜ್ಞ ಭಾಸ್ಕರ ಎರಡರ ಪ್ರಮುಖ ಗ್ರಂಥವಾಗಿದೆ. ಅವರು 36ನೇ ವಯಸ್ಸಿನಲ್ಲಿದ್ದಾಗ 1150ರಲ್ಲಿ ಈ ಪುಸ್ತಕವನ್ನು ಬರೆದರು. ಈ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಲಾಗಿದೆ. 2 is the right answer. ಶಾಲಿಮಾರ್ ಬಾಗನ್ನು ಸ್ಥಾಪಿಸಿದ ಮನೆತನ ಮೊಘಲ್ ಮನೆತನ. ಶಾಲಿಮಾರ್ ಬಾಗನ್ನು ಮೊಘಲ್ ದೊರೆ ಹುಮಾಯೂನನು ಲಾಹೋರ್ನಲ್ಲಿ ಸ್ಥಾಪಿಸಿದನು. ಅಲೈ ದರ್ವಾಜವನ್ನು ಖಿಲ್ಜಿ ಸಂತತಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದನು. ಅಡಾಯಿ ದಿನ್ಕಾ ಚೋಪ್ಡಾ ರಾಜಸ್ಥಾನದಲ್ಲಿರುವ ಒಂದು ಮಸೀದಿ. ಇದನ್ನು ಗುಲಾಮಿ ಸಂತತಿಯ ಸುಲ್ತಾನ ಕುತುಬುದ್ದೀನ್ ಐಬಕ್ ನಿರ್ಮಿಸಿದನು. 2 is the right answer. ಜಿಲ್ಲೆಯ ಪೂರಕ ಮೈತ್ರಿ ವ್ಯವಸ್ಥೆಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು? ಹೈದರಾಬಾದ್ನ ನಿಜಾಮ. ಟಿಪ್ಪು ಸುಲ್ತಾನ್ ವೆಲ್ಲೆಸ್ಲಿಯ ಪೂರಕ ಮೈತ್ರಿ ವ್ಯವಸ್ಥೆಯನ್ನು ನಿರಾಕರಿಸಿದ್ದನು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣದ ನಂತರ ಮೈಸೂರು ರಾಜ್ಯವು ಸಹ ಈ ವ್ಯವಸ್ಥೆಗೆ ಒಳಪಟ್ಟಿತು. ಈ ವ್ಯವಸ್ಥೆಗೆ ಒಪ್ಪಿಕೊಂಡ ಪ್ರಥಮ ದೊರೆ ಹೈದರಾಬಾದಿನ ನಿಜಾಮ, ನಂತರ ಅವಧ್ನ ನವಾಬ. 4 is the right answer. ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೇವಗಿರಿಗೆ ವರ್ಗಾಯಿಸಿದ ವರ್ಷ 1911. ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಹಾರ್ಡಿಂಜ್ ಆಳ್ವಿಕೆಯಲ್ಲಿ 1911 ಡಿಸೆಂಬರ್ 12ರಂದು ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು. 3 is the right answer. ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ನವೆಂಬರ್ 1, 1956. ಫಜಲ್ ಅಲಿ ಸಮಿತಿಯ ಶಿಫಾರಸಿನಂತೆ ರಾಜ್ಯ ಪುನರ್ರಚನಾ ಕಾಯ್ದೆಯು ನವೆಂಬರ್ 1, 1956ರಲ್ಲಿ ಜಾರಿಗೆ ಬಂದಿತು. ಇದರ ಶಿಫಾರಸಿನಂತೆ ಭಾರತದಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚಿಸಲ್ಪಟ್ಟವು. 1 is the right answer. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ 28 ಡಿಸೆಂಬರ್ 1885. ಅಲನ್ ಒಕ್ಟಿವಿಯನ್ ಹ್ಯೂಮ್ ರವರ A.O. ಹ್ಯೂಮ್ ರವರ ಸಲಹೆ ಮೇರೆಗೆ 28 ಡಿಸೆಂಬರ್ 1885ರಂದು ಮುಂಬೈನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. 2 is the right answer. ಭಾರತದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಸಾಮಾನ್ಯವಾಗಿ ಈ ಸ್ಥಳದಲ್ಲಿ ನಡೆಯುತ್ತದೆ. ಗೋವಾ.
ಸಾಮಾನ್ಯವಾಗಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಗೋವಾದಲ್ಲಿ ನಡೆಯುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಕೃಷಿ ಆದಾಯ ತೆರಿಗೆಯನ್ನು ರದ್ದು ಮಾಡಿದ ವರ್ಷ 2017. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 2016-17ರ ರಾಜ್ಯ ಬಜೆಟ್ ಅನ್ನು ಪ್ರಸ್ತುತಪಡಿಸುವಾಗ ಕೃಷಿ ಆದಾಯದ ಮೇಲಿನ ತೆರಿಗೆಯನ್ನು ರದ್ದುಪಡಿಸುವ ಘೋಷಣೆ ಮಾಡಿದರು. 1 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ದಿನರೇಖೆಯ ಈ ಮೂಲಕ ಸಾಗುತ್ತದೆ. ಬೇರಿಂಗ್ ಜಲಸಂಧಿ 180 ಡಿಗ್ರಿ ರೇಖಾಂಶಕ್ಕೆ ಅಂತಾರಾಷ್ಟ್ರೀಯ ದಿನರೇಖೆ ಎಂದು ಕರೆಯುವರು. 1884ರಲ್ಲಿ ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಅಂತಾರಾಷ್ಟ್ರೀಯ ರೇಖಾಂಶ ಸಮ್ಮೇಳನದಲ್ಲಿ ಒಪ್ಪಂದ ಮಾಡಲಾಯಿತು. ಬೇರಿಂಗ್ ಜಲಸಂಧಿ ಅಂತಾರಾಷ್ಟ್ರೀಯ ದಿನ 180 ಡಿಗ್ರಿ ರೇಖೆಗೆ ಸಮೀಪವಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಇರುವ ಸ್ಥಳ ಕಾನ್ಪುರ. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಉತ್ತರ ಪ್ರದೇಶದ ಕಾನ್ಪುರದಲ್ಲಿದೆ. ಇದು ಸುಮಾರು 32,000 ವೀಕ್ಷಕರನ್ನ ಒಳಗೊಳ್ಳುವ ಸಾಮರ್ಥ್ಯ ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಮೈ ಕಂಟ್ರಿ ಅಂಡ್ ಮೈ ಲೈಫ್ ಈ ಪುಸ್ತಕದ ಲೇಖಕರು LK ಅಡ್ವಾಣಿ. ಮೈ ಕಂಟ್ರಿ ಅಂಡ್ ಮೈ ಲೈಫ್ ಪುಸ್ತಕವನ್ನು LK ಅಡ್ವಾಣಿಯವರು ಬರೆದಿದ್ದಾರೆ. ಈ ಪುಸ್ತಕವು 1040 ಪುಟಗಳನ್ನು ಹೊಂದಿದ್ದು ಅಡ್ವಾಣಿಯವರ ಜೀವನ ಚರಿತ್ರೆ ಮತ್ತು ಘಟನೆಗಳನ್ನು ವಿವರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಆರಂಭಿಸಿದ ವರ್ಷ 1980. NREPಯನ್ನು 1980ರ ಅಕ್ಟೋಬರ್ನಲ್ಲಿ ಸ್ಥಾಪಿಸಲಾಯಿತು. ಇದರ ಉದ್ದೇಶ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳ ಅವಿದ್ಯಾವಂತ ಜನರಿಗೆ ಹೆಚ್ಚುವರಿ ಉದ್ಯೋಗಾವಕಾಶ ಕಲ್ಪಿಸಲು ಪ್ರಾರಂಭಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಶೇಕ್ಸ್ಪಿಯರ್ನ ಈ ಕೆಳಕಂಡ ಕೃತಿಯಲ್ಲಿ ಬ್ರೂಟಸ್ ಪಾತ್ರ ಬರುತ್ತದೆ. ಜೂಲಿಯಸ್ ಸೀಸರ್. ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವ ಜೂಲಿಯಸ್ ಸೀಸರ್ ಎಂಬ ನಾಟಕದಲ್ಲಿ ಬ್ರೂಟಸ್ ಒಂದು ಕೇಂದ್ರ ಪಾತ್ರವಾಗಿದ್ದಾನೆ. ಬ್ರೂಟಸ್ ಅನ್ನು ಈ ನಾಟಕದಲ್ಲಿ ದುರಂತ ನಾಯಕನಾಗಿ ತೋರಿಸಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಒಂದು ರಾಜ್ಯದ ಮಹಿಳಾ ರಾಜ್ಯಪಾಲರಾಗಿ ನೇಮಕವಾದ ಮೊದಲ ಮಹಿಳೆ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅವರು 1947 ಆಗಸ್ಟ್ 15ರಂದು ಸಂಯುಕ್ತ ಪ್ರಾಂತ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು. ವಿಜಯಲಕ್ಷ್ಮಿ ಪಂಡಿತ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ ಭಾರತದ ಮೊದಲ ಮಹಿಳೆ. 2 ಈಸ್ ದಿ ರೈಟ್ ಆನ್ಸರ್. ಬೈಸಿಕಲ್ ಅನ್ನು ಆವಿಷ್ಕರಿಸಿದವರು ಮ್ಯಾಕ್ಮಿಲನ್. ಸ್ಕಾಟ್ಲೆಂಡ್ನ ಮ್ಯಾಕ್ಮಿಲನ್ 1839ರಲ್ಲಿ ಬೈಸಿಕಲ್ ಅನ್ನು ಕಂಡುಹಿಡಿದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಅವಕಾಶ ನೀಡುತ್ತದೆ. 40ನೇ ವಿಧಿ. ಭಾರತ ಸಂವಿಧಾನದ 40ನೇ ವಿಧಿ ಗ್ರಾಮ ಪಂಚಾಯಿತಿಗಳ ಸಂಘಟನೆಯ ಬಗ್ಗೆ ವಿವರಿಸುತ್ತದೆ. 24 ಏಪ್ರಿಲ್ 1993ರಲ್ಲಿ 73ನೇ ತಿದ್ದುಪಡಿ ಅನ್ವಯ ಗ್ರಾಮ ಪಂಚಾಯಿತಿಗಳಿಗೆ ಅವಕಾಶ ಕಲ್ಪಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಗ್ರಾಮ ಪಂಚಾಯಿತಿಯ ಸದಸ್ಯತ್ವದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಲಾದ ಮೀಸಲಾತಿಯ ಪ್ರಮಾಣ 50% ಅನ್ನ ಮೀರಬಾರದು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ SC ಮತ್ತು STಗಳಿಗೆ ಸೇರಿದ ಕನಿಷ್ಠ ಒಂದೊಂದು ಸ್ಥಾನವನ್ನು ಮೀಸಲಿಡತಕ್ಕದ್ದು. 50% ಮಹಿಳೆಯರಿಗೆ ಮೀಸಲಾತಿ. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮವನ್ನು ಜಾರಿಗೊಳಿಸಿದ ವರ್ಷ 1999. 1999ರಲ್ಲಿ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ನಿಯಮವನ್ನು ಜಾರಿಗೊಳಿಸಿತು. ಟೆಂಡರ್ಗಳನ್ನು ಆಹ್ವಾನಿಸಿ ಸಂಸ್ಕರಣೆ ಮತ್ತು ಸ್ವೀಕಾರ ಪ್ರಕ್ರಿಯೆಯಲ್ಲಿ ಸರಳಗೊಳಿಸುವ ಕಾರ್ಯ ಮಾಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳದ್ದಾಗಿರುತ್ತದೆ. ಅಥವಾ ಆಕಸ್ಮಿಕವಾಗಿ ಖಾಲಿ ಇರುವ ಸ್ಥಾನವನ್ನು ತುಂಬಿದರೆ ಖಾಲಿ ಸ್ಥಾನದ ಉಳಿದ ಅವಧಿಯು ಅವರ ಅಧಿಕಾರದ ಅವಧಿ ಆಗಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಮೊದಲ ಹಣಕಾಸು ಆಯೋಗ ರಚಿಸಿದ ವರ್ಷ 1994.
ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ರಾಜ್ಯ ಸರ್ಕಾರವು ರಾಜ್ಯ ಹಣಕಾಸು ಆಯೋಗವನ್ನು ಸ್ಥಾಪಿಸಲು 267ನೇ ಪ್ರಕರಣದಲ್ಲಿ ಅವಕಾಶ ಕಲ್ಪಿಸಿದೆ. 1994ರ ಜೂನ್ 10ರಂದು ಮೊದಲ ಹಣಕಾಸು ಆಯೋಗವನ್ನು ಸ್ಥಾಪಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯು ಅನುಷ್ಠಾನಗೊಳಿಸುವುದಿಲ್ಲ? ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ. ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆಯನ್ನು ಒಂದು ಸಾಮಾಜಿಕ ವಲಯದ ಯೋಜನೆಯಾಗಿ 1995 ಆಗಸ್ಟ್ 15ರಂದು ರಾಷ್ಟ್ರೀಯ ಸಾಮಾಜಿಕ ಸಹಾಯಕ ಕಾರ್ಯಕ್ರಮದ ಭಾಗದಲ್ಲಿ ಸ್ಥಾಪಿಸಲಾಯಿತು. ಈ ಯೋಜನೆಯು 60 ವರ್ಷಕ್ಕಿಂತ ಮೇಲಿನ ವಯಸ್ಕರಿಗೆ ಸಾಮಾಜಿಕ ಪಿಂಚಣಿ ನೆರವನ್ನು ನೀಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.